ಪೆಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ, ಮೊಂಬತ್ತಿ ನಡಿಗೆ. ಹೌದು, ಮೊನ್ನೆ ನಡೆದ ಗಡಿಯ ಆ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ 27 ಮಂದಿ ಭಾರತೀಯ ಜೀವಗಳು ಬಲಿಯಾಗಿವೆ. ಇನ್ನು ದುರಂತದಲ್ಲಿ ಪ್ರಾಣ ತೆತ್ತ ಕನ್ನಡಿಗರಿಗೆ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವಾಂಶಿ ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಗೌರವಾರ್ಪಣೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಮೊಂಬತ್ತಿ ನಡಿಗೆ, ಮೌನ ಪ್ರಾರ್ಥನೆಯನ್ನ. ಇನ್ನು ಇದೇ ವೇಳೆ ಮಾತನಾಡಿದ ತಾವಾಂಶಿ ಹಿಂದೂಪರ ಸಂಘಟನೆಯ ಅಶೋಕ ಗೌರಗೊಂಡ್, ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವ ಪೈಶಾಚಿಕ ಮತ್ತು ಹೀನ ಕೃತ್ಯ ಖಂಡನೀಯ. ಭಯೋತ್ಪಾದಕರು ರಾಕ್ಷಸ ಪ್ರವೃತ್ತಿಯವರು. ಅವರ ಮೇಲೆ ಕೇಂದ್ರ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಘೋರ ಘಟನೆ, ಅಮಾನವೀಯ ಘಟನೆ ಏನು, ಸುಮಾರು 27 ಜನ ಪ್ರವಾಸಿಗರು ಹತ್ಯೆ ಆದರು. ಅವತ್ತು ತುಂಬಲಾರದ ನಷ್ಟವಾಗಿದೆ ಇಡೀ ನಮ್ಮ ದೇಶಕ್ಕೆ. ಆದ್ದರಿಂದ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತಾಂಶಿ ಸಮಸ್ತ ಗ್ರಾಮಸ್ಥರಿಂದ ಅವ್ರಿಗೆ ನಾವು ಎಲ್ಲರ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಯಾಕೆಂದರೆ ಈ ಥರ ಘಟನೆಗಳು ಮತ್ತೆ ನಡಿಬಾರ್ದು. ಆದ್ದರಿಂದ ಎಲ್ಲ ನಮ್ಮ ದೇಶದಲ್ಲಿ ನಮ್ಮ ಸೈನಿಕರು ಭಾಳ ಉತ್ಸಾಹಕರಾಗಿದ್ದಾರೆ. ಕೃತ್ಯ ಏನು ವಹಿಸಿದಾರಲ್ಲ ಅವರ ವಿರುದ್ಧ ಕಠಿಣವಾಗಿ ಕ್ರಮ ಆಗಬೇಕಂತಂದು ಎಲ್ಲ ಹಿಂದೂ ಪರ ಹಾಗೂ ಊರಿನ ನಾಗರಿಕರ ಪರ ಪ್ರಾರ್ಥಿಸುತ್ತಿದ್ದೇವೆ. ಸಾಗರದ ಪೆಹಲ್ಗಾಮ್ದಲ್ಲಿ ನಡೆದಿರುವಂಥ ಅಮಾನವೀಯವಾದ ಘಟನೆಯನ್ನು ಖಂಡಿಸಿ ಇವತ್ತು ತಾವಸಿ ಗ್ರಾಮದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ಗ್ರಾಮದ ಹಿರಿಯರು ಹಾಗೂ ಎಲ್ಲ ಸದ್ಭಕ್ತರು ಮಾಡ್ಲತ್ತಿದ್ದೀವಿ. ಅದಕ್ಕಾಗಿ ಕೇಂದ್ರ ಸರ್ಕಾರದವರು ಅತಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ನಾವು ಸಮಸ್ತ ಗ್ರಾಮಸ್ಥರಿಂದ ಕೇಳಿಕೊಳ್ತಾ ಇದ್ದೀವಿ. ನ್ಯೂಸ್ ಬ್ಯೂರೋ, ಅಬ್ಬಾಸ್ ಮುಲ್ಲಾ, UK9 ಕಾಗವಾಡ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.